ನಮಸ್ಕಾರ. ಪತಂಜಲಿ ಮಹರ್ಷಿಗಳ ಈ ಒಂದು 20ನೇ ಸೂತ್ರ, ಶ್ರದ್ಧಾವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ. ಸೊ ಈ ಸೂತ್ರದಲ್ಲಿ ಬಹಳ ವಿಶೇಷವಾಗಿ ಇದರ ಒಂದು ಪದಶಃ ಅರ್ಥ ನೋಡಲಿಕ್ಕೆ, ಶ್ರದ್ಧಾ ಅಂದರೆ ನಮ್ಮ ವಿಶ್ವಾಸ ಮತ್ತು ನಂಬಿಕೆ ಅಂತ ಹೇಳ್ಬೋದು. ವೀರ್ಯ ಉತ್ಸಾಹ, ಸಾಧನಾ ಶಕ್ತಿ, ನಮ್ಮಲ್ಲಿರುವ ಒಂದು ಉತ್ಸಾಹ ಮತ್ತು ಸಾಧನಾ ಶಕ್ತಿಯನ್ನು ವೀರ್ಯ ಎಂಬ ಶಬ್ದದಿಂದ ಉಪಯೋಗಿಸಬೇಕಾಗುತ್ತೆ. ಸ್ಮೃತಿ ಜಾಗೃತ ನೆನಪು ಅಥವಾ ಗುರಿಯ ಸ್ಮರಣೆ, ಅಂದರೆ ಸದಾ ನಮಗೆ ಆ ಸ್ಮೃತಿಯಲ್ಲಿರಬೇಕು. ನಾವು ಯಾವುದಾದ್ರೊಂದು ನಾವು ಗುರಿ ಮುಟ್ಟಬೇಕು ಅಂತಂದು ಹೇಳಿದಾಗ ಅದರ ಒಂದು ನೆನಪು ಅಥವಾ ಅದು ಜಾಗೃತವಾಗಿ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಾಧಿ, ಸಮಾಧಿ ಅಂದರೆ ಏಕಾಗ್ರತೆಯ ಪರಿಪಕ್ವ ಸ್ಥಿತಿ. ನಾವು ಸಮಾಧಿ ಸ್ಥಿತಿಯಲ್ಲಿರಬೇಕು ಅಂತ ಹೇಳ್ತೇವಲ್ಲ, ಅದು ಒಂದು ಏಕಾಗ್ರತೆಯ ಪರಿಪಕ್ವ ಸ್ಥಿತಿಯನ್ನು ನಾವು ಸಮಾಧಿ ಅಂತ ಕರೀಲಿಕ್ಕಾಗುತ್ತೆ. ಅದೇ ರೀತಿ ಪ್ರಜ್ಞಾ ಅಂದರೆ ಆಂತರಿಕ ಜ್ಞಾನ, ವಿವೇಕ, ಈ ನಮ್ಮಲ್ಲಿರುವಂಥ ಒಂದು ವಿವೇಕ, ಆಂತರಿಕ ಜ್ಞಾನ ಹೊರ ಬರಲಿಕ್ಕೆ ಆ ಪ್ರಜ್ಞಾ ಅನ್ನುವ ಶಬ್ದವನ್ನು ಮಹರ್ಷಿ ಪತಂಜಲಿಯವರು ಯೂಸ್ ಮಾಡಿದ್ದಾರೆ. ಪೂರ್ವಕ, ಇವುಗಳಿಂದ ಪೂರ್ವಭಾವಿಯಾಗಿ, ಇತರೇಷಾಂ ಉಳಿದ ಸಾಧಕರಿಗೆ, ಈ ಒಂದು ಉಳಿದ ಸಾಧಕರಿಗೆ ಇವುಗಳಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ಒಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಇದರ ಒಂದು ಅರ್ಥ ಏನು ಅಂತಂದು ಹೇಳಿದರೆ, ಉಳಿದ ಸಾಧಕರಿಗೆ ಅಂದರೆ ಏನು ನಮ್ಮ ಉಳಿದ ಸಾಧಕರಿರ್ತಾರಲ್ಲ ಅವರಿಗೆಲ್ಲ ಶ್ರದ್ಧೆ, ವೀರ್ಯ, ಸ್ಮೃತಿ, ಸಮಾಧಿ ಮತ್ತು ಪ್ರಜ್ಞೆಗಳ ಮೂಲಕ ಲಭಿಸ್ತಕ್ಕಂಥ ಒಂದು ಅರ್ಥ ಲಭಿಸುವುದು ಅಂತಂದೇಳ್ಬಿಟ್ಟು ಈ ಒಂದು ಸೂತ್ರದ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈಗಾಗಲೇ ನಾವು ಇಂದಿನ ಸೂತ್ರದಲ್ಲಿ ಕೆಲವು ಸಾಧಕರಿಗೆ ಪೂರ್ವ ಸಂಸ್ಕಾರಗಳ ಬಲದಿಂದ ಉನ್ನತ ಸ್ಥಿತಿಗಳು ಸುಲಭವಾಗಿ ದೊರೆತವು. ಅದೇ ರೀತಿಯಾಗಿ ಈ ಸೂತ್ರದಲ್ಲಿ ಸಾಮಾನ್ಯ ಸಾಧಕರು ಯಾವ ಮಾರ್ಗದಲ್ಲಿ ಮುಂದುವರಿಯಬೇಕು ಎಂಬುದನ್ನು ಮಹರ್ಷಿ ಪತಂಜಲಿಯವರು ಬಹಳ ವಿವರವಾಗಿ ತಿಳಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 5 ಆಧ್ಯಾತ್ಮಿಕ ಸಂಪತ್ತುಗಳಿದವು ಈ ಸೂತ್ರದಲ್ಲಿ. ಮೊದಲನೆಯದು ಶ್ರದ್ಧಾ ಅಂದರೆ ಫೇತ್. ಸೊ ಇದು ಕುರುಡು ನಂಬಿಕೆ ಅಲ್ಲ. ಸೊ ಇದು ಶ್ರದ್ಧೆ ಎಂದರೆ ಮಾರ್ಗದ ಮೇಲೆ ಸಂಪೂರ್ಣವಾದ ವಿಶ್ವಾಸ, ಗುರುವಿನ ಮೇಲೆ ಸಂಪೂರ್ಣವಾದ ವಿಶ್ವಾಸ, ತನ್ನ ಸಾಧನೆಯ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನೇ ನಾವು ಇಲ್ಲಿ ಶ್ರದ್ಧೆ ಅಂತ ಕರಿತೀವಿ. ಒಂದು ಉದಾಹರಣೆ ನಾವು ನೋಡಲಿಕ್ಕಾಗಿ, ಬೀಜ ಬಿತ್ತಿದ ರೈತನಿಗೆ ಬೆಳೆ ಬರುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ಇರುತ್ತದೆ, ಅದೇ ಶ್ರದ್ಧೆ. ಸೊ ಇನ್ನೊಂದು ವೀರ್ಯ ಅಂದರೆ ಎನರ್ಜಿ. ಸೊ ಉತ್ಸಾಹವಿಲ್ಲದೆ ಸಾಧನೆ ಮುಂದುವರಿಯುವುದಿಲ್ಲ. ವೀರ್ಯ ಅಂದರೆ ಆಂತರಿಕ ಶಕ್ತಿ, ನಮ್ಮ ಒಂದು ಆಂತರಿಕ ಶಕ್ತಿ, ಧೈರ್ಯ, ನಿರಂತರವಾದ ಪ್ರಯತ್ನವನ್ನು ನಾವು ಈ ಒಂದು ವೀರ್ಯ ಅನ್ನೋ ಶಬ್ದದ ಮೂಲಕ ಮಹರ್ಷಿ ಪತಂಜಲಿಗಳು ಉಪಯೋಗಿಸಿದ್ದಾರೆ. ಸೊ ಇದರ ಉದಾಹರಣೆ ಹೇಳಬೇಕಂತಂದು ಹೇಳಿದರೆ, ಬಿದ್ದರೂ ಮತ್ತೆ ಎದ್ದು ನಡೆಯುವಂತೆ ಮಗುವಿನಂತೆ. ಸೊ ಮಗು ನಡೆಯುವುದನ್ನು ಕಲಿಬೇಕಾದ್ರೆ ಎಷ್ಟು ಸಾರಿ ಬೀಳ್ತದೆ ಅದಕ್ಕೆ ಗೊತ್ತಿರೋದಿಲ್ಲ, ಎಷ್ಟು ಸಾರಿ ಬಿದ್ದರೂ ಸಹ ಮತ್ತೆ ಎದ್ದು ನಡೀತದೆ. ಸೊ ಹಾಗೆ ನಮ್ಮ ಒಂದು ವೀರ್ಯ ಇರಬೇಕು. ಸ್ಮೃತಿ ಮೈಂಡ್ಫುಲ್ನೆಸ್ ಅಂತಂದು ಹೇಳ್ಬಿಟ್ಟು, ಸೊ ಇಲ್ಲಿ ಸ್ಮೃತಿ ಅಂದರೆ ಗುರಿಯನ್ನು ಮರೆಯದಿರುವುದು, ಸದಾ ಜಾಗೃತವಾಗಿರುವುದು. ನಮ್ಮ ಸ್ಮೃತಿ ಹೇಗಿರಬೇಕು ಅಂತಂದು ಹೇಳಿದರೆ, ನಮ್ಮ ಗುರಿಯನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು, ಅದನ್ನು ಸದಾ ನಾವು ಜಾಗೃತವಾಗಿಟ್ಟಿರಬೇಕು. ನಾನು ಯಾಕೆ ಸಾಧನೆ ಮಾಡುತ್ತಿದ್ದೇನೆ ಎಂಬ ಅರಿವು ನಮಗೆ ಸದಾ ನಮ್ಮ ಮನದಲ್ಲಿ ಇರಬೇಕಾದ್ರದ್ದು. ಅಂದಾಗ ನಾವು ಆ ಗುರಿಯ ಸ್ಮೃತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಮಾಧಿ, ಶ್ರದ್ಧೆ, ವೀರ್ಯ ಮತ್ತು ಸ್ಮೃತಿಯನ್ನು ನಾವು ಗಾಢವಾದಾಗ ಮನಸ್ಸು ಏಕಾಗ್ರವಾಗುತ್ತದೆ. ಅದೇ ಈ ಒಂದು ಸಮಾಧಿಗೆ ದಾರಿ ಮಾಡಿಕೊಡ್ತದೆ. ಇವುಗಳೆಲ್ಲ ಮುಂದುವರೆದ ಭಾಗ ಪ್ರಜ್ಞಾ ಅಂದರೆ ವಿಸ್ಡಮ್. ಇದು ಒಂದು ಪುಸ್ತಕದ ಜ್ಞಾನವಲ್ಲ, ಇದು ನಮ್ಮ ಅನುಭವದಿಂದ ಬರುವಂಥ ಆಂತರಿಕ ಬೆಳಕು. ನೋಡಿ, ಇಲ್ಲಿ ಪ್ರಜ್ಞಾ ನಮ್ಮ ಅನುಭವದಿಂದ ಬರುವಂಥ ಒಂದು ಆಂತರಿಕ ಬೆಳಕಿಗೆ ನಾವು ಪ್ರಜ್ಞಾ ಅಂತ ಕರಿತೀವಿ. ಸೊ ಇದು ಸತ್ಯ ಮತ್ತು ಅಸತ್ಯವನ್ನು, ಶಾಶ್ವತ ಮತ್ತು ಅಶಾಶ್ವತವನ್ನು ಬೇರ್ಪಡಿಸಿ ನೋಡಲು ಸಹಾಯ ಮಾಡುತ್ತದೆ. ನಾವು ಸತ್ಯವನ್ನು ಸತ್ಯವಾದ ರೀತಿಯಲ್ಲೇ ನೋಡಬೇಕು, ಅಸತ್ಯವನ್ನು ಅಸತ್ಯದ ರೀತಿಯಲ್ಲೇ ನೋಡಬೇಕು. ಶಾಶ್ವತವಾಗಿ ಮತ್ತು ಅಶಾಶ್ವತವಾಗಿರುವುದನ್ನು ಅದೇ ರೂಪದಲ್ಲಿ ನೋಡಿದಾಗ ಮಾತ್ರ ನಾವು ಈ ಪ್ರಜ್ಞೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಒಬ್ಬ ಸಾಧಕ ಬಹಳ ವಿಶ್ವಾಸದಿಂದ ಅಂದರೆ ಬಹಳ ಶ್ರದ್ಧೆಯಿಂದ ಅವನು ಆರಂಭಿಸ್ತಾನೆ, ನಿರಂತರವಾದ ಪ್ರಯತ್ನವನ್ನು ಮಾಡ್ತಾನೆ, ಗುರಿಯನ್ನು ಸದಾ ನೆನಪಿನಲ್ಲಿಟ್ಕೊಳ್ತಾನೆ, ಮನಸ್ಸನ್ನು ಬಹಳಷ್ಟು ಸ್ಥಿರವಾಗಿಸ್ತಾನೆ ಅಂದರೆ ಸಮಾಧಿ ಸ್ಥಿತಿಯಲ್ಲಿರ್ತಾನೆ, ಸತ್ಯವನ್ನು ಅರಿಯುತ್ತಾನೆ ಅಂದರೆ ಪ್ರಜ್ಞೆಯ ಮೂಲಕ ಅವನು ಸತ್ಯವನ್ನು ಅರಿಯುತ್ತಾನೆ. ಇದೇ ಒಂದು ಯೋಗದ ಪ್ರಗತಿಯ ಕ್ರಮ. ಯಾವುದೇ ನಾವು ಯೋಗ ಅನ್ನೋದಕ್ಕೆ
ಏನು ಅಂತಂದು ಹೇಳಿದರೆ, ಈ ಯೋಗದ ಗುಣಗಳು ನಮ್ಮ ಒಂದು ಸದಾ ಜೀವನದಲ್ಲಿ ಇದ್ದಾಗ ಇದರ ಒಂದು ಸಂಪೂರ್ಣವಾದ ಒಂದು ಉಪಯೋಗವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಈ 5 ಗುಣಗಳು, ಬೀಜ ಅಂದರೆ ನಾವು ಏನು ಬಿತ್ತನೆ ಬೀಜ ಮಾಡ್ತೀವಿ ಅದು ನಮ್ಮ ಶ್ರದ್ಧೆ, ಅದಕ್ಕೊಂದು ನೀರು ಹಾಕ್ತೀವಿ ಅದು ವೀರ್ಯ, ಅಂದರೆ ಸದಾ ನಾವು ಜಾಗೃತವಾಗಿರುವುದು, ಆಂತರಿಕ ಶಕ್ತಿಯನ್ನು ಕೊಡೋದು. ಸೊ ಅದರ ಬಗ್ಗೆ ಒಂದು ಕಾಳಜಿ, ಬೀಜ ಬಿತ್ತಿ ನೀರು ಹಾಕಿ ಅದರ ಬಗ್ಗೆ ಕಾಳಜಿಯನ್ನು ಮಾಡ್ತೀವಲ್ಲ ಅದೇ ಸ್ಮೃತಿ, ಸದಾ ಕಾಳಜಿಯಿಂದ ಇರೋದು ಅದೇ ಸ್ಮೃತಿ ಆಗುತ್ತೆ. ಅದರ ಒಂದು ಬೆಳವಣಿಗೆ ಏನದಲ್ಲ ಅದು ಸಮಾಧಿ ಸ್ಥಿತಿಯನ್ನು ಸೇರ್ತದೆ. ಸೊ ಅದು ಒಂದು ಬೀಜ ಬಿತ್ತಿ ಅದು ನೀರು ಹಾಕಿ ಕಾಳಜಿ ವಹಿಸಿ ಅದು ಬೆಳವಣಿಗೆ ಆದಮೇಲೆ ಏನು ಫಲ ಕೊಡ್ತದಲ್ಲ ಅದೇ ಪ್ರಜ್ಞೆ. ಬಹಳ ಸರಳವಾಗಿ ಈ ಗುಣಗಳನ್ನು ನಾವು ತಿಳ್ಕೋಬೋದಾಗಿದೆ. ಅಂಥ ಗುಣಗಳನ್ನು ನಮ್ಮ ಒಂದು ಮಹರ್ಷಿ ಪತಂಜಲಿಯವರು ಬಹಳ ವಿಶೇಷವಾಗಿ ಇಲ್ಲಿ ನಮಗೆ ವಿವರಣೆಯನ್ನು ನೀಟ್ಟಿದ್ದಾರೆ. ಸೊ ಶ್ರದ್ಧೆ ಇಲ್ಲದೆ ಸಾಧನೆ ಉಳಿಯುವುದಿಲ್ಲ, ಉತ್ಸಾಹ ಇಲ್ಲದೆ ಪ್ರಗತಿ ಆಗುವುದಿಲ್ಲ, ಜಾಗೃತಿ ಇಲ್ಲದೆ ಗುರಿ ಮರೆತು ಹೋಗುತ್ತದೆ. ಸೊ ಸದಾ ಜಾಗೃತಿ ಇದ್ದಾಗ ಮಾತ್ರ ಗುರಿಯ ನೆನಪು ನಮಗೆ ಸದಾ ಇರುತ್ತೆ. ಸಮಾಧಿಯಿಂದ ಪ್ರಜ್ಞೆ ಉದಯಿಸುತ್ತದೆ. ಜೀವನ ಶಕ್ತಿಗೆ, ಜೀವನಕ್ಕೆ ಒಂದು ನಮಗೆ ಆಧಾರವಾಗುತ್ತದೆ. ಈ ಒಂದು ಸಮಾಧಿಯಿಂದ ಪ್ರಜ್ಞೆ ಬಂದಾಗ ಆ ಒಂದು ಜೀವನವನ್ನು ನಾವು ಸಂಪೂರ್ಣವಾಗಿ ಆನಂದಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ವಿಶ್ವಾಸವು ಒಂದು ಆರಂಭವಾಗಿ, ಉತ್ಸಾಹವು ಶಕ್ತಿಯಾಗಿ, ಜಾಗೃತಿಯ ದಾರಿಯಾಗಿ, ಸಮಾಧಿಯು ನಮ್ಮ ಗುರಿಯನ್ನು ಪ್ರಜ್ಞಾಫಲದ ಮೂಲಕ ನಾವು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಸಾಧಕನ ನಿಜವಾದ ಸಂಪತ್ತು ಶ್ರದ್ಧೆ, ವೀರ್ಯ, ಸ್ಮೃತಿ, ಸಮಾಧಿ, ಪ್ರಜ್ಞೆ. ಸೊ ಹೀಗೆ ಒಬ್ಬ ಸಾಧಕನಾಗಲಿಕ್ಕೆ ಇವುಗಳು ಬಹಳಷ್ಟು ಬೇಸಿಕ್ ನೀಡ್ ಅಂತ ಕರಿತೇವಲ್ಲ, ಸೊ ಹಾಗೆ ಮೂಲವಾದ ವಿಷಯಗಳನ್ನು ತಿಳ್ಕೊಂಡಾಗ ನಾವು ಈ ಒಂದು ಸಾಧನೆ ಮಾಡಲಿಕ್ಕೆ ಬಹಳ ಸುಲಭವಾಗುತ್ತೆ. ಹೀಗೆ ಸಾಮಾನ್ಯವಾದ ಸಾಧಕರಿಗೆ ಯೋಗದ ಶಿರಸ್ಸಿನ ಸೂತ್ರ ಏನು ಅಂತಂದು ಹೇಳಿದರೆ, ಅದರಲ್ಲಿ ಶ್ರದ್ಧೆ ಇರಬೇಕು, ವೀರ್ಯ ಇರಬೇಕು, ಸ್ಮೃತಿ ಇರಬೇಕು, ಸಮಾಧಿಯಿಂದ ಪ್ರಜ್ಞೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ 5 ಮೆಟ್ಟಿಲುಗಳನ್ನು ಏರಿದಾಗ ಸಾಧಕನು ಆತ್ಮಸಾಕ್ಷಾತ್ಕಾರದತ್ತ ವೇಗವಾಗಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ನಮಗೆ ಆತ್ಮ ಸಾಕ್ಷಾತ್ಕಾರವಾಗಬೇಕು ಅಂತಂದು ಹೇಳಿದರೆ ಈ ಒಂದು ಯಶಸ್ಸಿನ ಸೂತ್ರದ ಮೆಟ್ಟಿಲುಗಳನ್ನು ನಾವು ನಿಧಾನವಾಗಿ, ಅಂದರೆ ಬಹಳಷ್ಟು ವಿಶೇಷವಾಗಿ ನಾವು ಏರಿದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.